ನೋಡಿದ್ರಲ್ವ ಗಾಯ್ಸ, ನಮ್ಮ ರಕ್ಷಿತ್ ಅವ್ರಿಗೆ ಎಷ್ಟು ಕ್ಯೂಟ್ ಪರ್ಸನ್ ಅಂತ. ಎಲ್ಲ ಒಂದು ಅಭಿಮಾನಿಗಳಿಗೂ ಕೂಡ ಬಂದವ್ರಿಗೆ ಸೆಲ್ಫಿನ ತೆಕ್ಕೊಡ್ತಾಯಿದ್ದಾರೆ. ಎಷ್ಟು ಕ್ಯೂಟಾಗಿ ತೆಕ್ಕೊಡ್ತಾಯಿದ್ದಾರೆ ಅಂದರೆ ನೋಡೋಕ್ಕೆ ಒಂದು ಚಂದ ಅಲ್ವಾ ಗಾಯ್ಸ. ಎಂತ ಗೊತ್ತುಂಟ ಗಾಯ್ಸ, ನಮ್ಮ ರಕ್ಷಿತ್ ಅವರು ನಮ್ಮ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಫಸ್ಟ್ ರನ್ನರ್ ಅಪ್ ಆಗಿರೋ ಲೇಡಿ ನಮ್ಮ ರಕ್ಷಿತರು ಆಗಿದ್ದಾರೆ ಗಾಯ್ಸ. ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಮೊದಲ ಒಂದು ರನ್ನರ್ ಅಪ್ ಅಂದರೆ ಲೇಡಿ ರನ್ನರ್ ಅಪ್ಪು ನಮ್ಮ ರಕ್ಷಿತ ಅವರೇ ಅಂತಲೇ ಹೇಳ್ಬೋದು ಗಾಯ್ಸ. ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಇವರು ಸ್ವಲ್ಪನೂ ಈಗೋನೇ ಇಲ್ದಲೆ, ಸ್ವಲ್ಪನೂ ಒಂದು ಆ ಮನಸ್ಸಲ್ಲಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಕ್ಯೂಟಾಗಿ ಸೆಲ್ಫಿ ತೆಕ್ಕೊಡ್ತಿದ್ದಾರೆ. ಹಾಗೆಯೇ ಗಾಯ್ಸ್, ಇವ್ರಿಗೂ ಕೂಡ ಫ್ಯಾನ್ಸ್ ಏನು ಕಡಿಮೆ ಇಲ್ಲಿಗಿಂತ ಏನೊಂದು 10 ಕೋಟಿ 20 ಕೋಟಿ ಅಂದರೆ ಒಂದು 10 ಕೋಟಿ ವೋಟ್ಸ್ಗಳು ಕಡಿಮೆ ಆಗಿರ್ಬೋದು ಅಷ್ಟೇ ಗಾಯ್ಸ. ನಮ್ಮ ಗಿಲ್ಲಿ ಫ್ಯಾನ್ಸ್ಗಳು ಅಂದರೆ ನಾವು ರಕ್ಷಿತ್ ಅವ್ರಿಗೂ ಕೂಡ ಏನು ವೋಟ್ ಹಾಕಿಲ್ಲ ಅಂತ ಏನಿಲ್ಲ. ಗಿಲ್ಲಿಗೆ 90 ವೋಟ್ ಹಾಕಿದರೆ ಉಳಿದ 9 ವೋಟ್ಗಳಲ್ಲಿ ರಘು ಮತ್ತು ರಕ್ಷಿತ್ ಅವ್ರಿಗೆ ಡಿವೈಡ್ ಮಾಡಿ ಹಾಕಿದ್ದು ಗೈಸ್. ಯಾಕಪ್ಪ ಅಂತಂದರೆ ಸಪೋರ್ಟಿವ್ ಆಗಿ ಗಿಲ್ಲಿ ಅವ್ರಿಗೆ ನಿಂತಿದ್ದು ಅಂದರೆ ರಕ್ಷಿತಾ ಮತ್ತು ರಘು ಅಂತಲೇ ಹೇಳ್ಬೋದು ಗೈಸ್. ರಘುನೂ ಬಿಟ್ಕೊಟ್ರು, ಆದರೆ ರಕ್ಷಿತ್ ಅಂತೂ ಯಾವುದೇ ಟೈಮ್ನಲ್ಲೂ ಬಿಟ್ಕೊಡ್ಲಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಹಾಗೆಯೇ ಗೈಸ್, ನನ್ನ ಒಂದು ಫೇಸನ್ನು ರಿವೀಲ್ ಮಾಡೋದಕ್ಕೆ ಇದು ಒಳ್ಳೆಯದೇ ಸಮಯ ಗೈಸ್. ಯಾಕಪ್ಪ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಾಗೆ 2690 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಗೈಸ್. ಇನ್ನು ಕೇವಲ 310 ಸಬ್ಸ್ಕ್ರೈಬರ್ಸ್ನ ಮಾಡಿ ಪಟ್ನೆ ನನ್ನ ಫೇಸ್ನ ರಿವೀಲ್ ಮಾಡ್ಕೊಡೋಕ್ಕೆ ನೀವು ಅನುಮತಿ ಕೊಡಬೇಕು ಗೈಸ್. ಯಾಕಂದರೆ 2K ಆದಮೇಲೆ ನಾನು ಫೇಸ್ನ ರಿವೀಲ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್ ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ಬಾ. ಬಾಯ್.